ರಾಜ್ಯದಲ್ಲಿ ಜೋರಾಯಿತು ಜಾತಿ ಗಣತಿ ವರದಿಯ ಜಟಾಪಟಿ. ಸದ್ಯ ಮುನಿಯಪ್ಪ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಚಿವರ ಜಾತಿ ಗಣತಿ ಚರ್ಚೆ ಆಗಿದೆಯಾ? ಸಚಿವರು ಜಾತಿ ಗಣತಿ ವರದಿಯ ಕುರಿತಾಗಿ ಚರ್ಚೆಯನ್ನ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿರುವಂಥದ್ದು. ಮೊನ್ನೆ ಅಷ್ಟೇ ಜಮೀರ್ ಜೊತೆ ಸಭೆ ಮಾಡಿದ್ದ ಮುನಿಯಪ್ಪ ಇನ್ನು ಇವತ್ತು ಸತೀಶ್ ಜಾರಕಿಹೊಳಿ ಜೊತೆಗೆ ಮೀಟಿಂಗ್ ಅನ್ನ ಹಮ್ಮಿಕೊಂಡಿದ್ರು. ಈ ಒಂದು ಮೀಟಿಂಗ್ ಭಾರಿ ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಸದ್ಯ ನಿನ್ನೆ ಸಂಪುಟ ಸಭೆಯಲ್ಲಿ ಜಾತಿ ಜ್ವಾಲಾಮುಖಿ ಧಗಧಗಿಸ್ತು ಅಂತಾನೆ ಹೇಳಬಹುದು. ಒಮ್ಮತಕ್ಕೆ ಬರದೆ ಕಾಂಗ್ರೆಸ್ ನಾಯಕರ ಸಭೆ ನಿನ್ನೆ ಅಂತ್ಯಗೊಂಡಿದೆ. ಮೇ 2ಕ್ಕೆ ಜಾತಿ ಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಇದ್ದು ಸಾಕಷ್ಟು ಕುತೂಹಲ ಕೂಡ ಹೆಚ್ಚಿರುವಂಥದ್ದು. ಇನ್ನು ಈ ಬೆನ್ನಲ್ಲೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಮುನಿಯಪ್ಪ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಚಿವರು ಜಾತಿ ಗಣತಿ ಕುರಿತಾಗಿ ಚರ್ಚೆಯನ್ನ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬಂದಿರುವಂಥದ್ದು. ಮೊನ್ನೆ ಅಷ್ಟೇ ಒಂದು ಕಡೆ ಸಚಿವ KH ಮುನಿಯಪ್ಪ ಜಮೀರನ್ನ ಭೇಟಿ ಮಾಡಿದ್ರು. ಇನ್ನು ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಸದ್ಯ ನಿನ್ನೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲಿ ಜಾತಿ ಜ್ವಾಲಾಮುಖಿ ಧಗಧಗಿಸಿದೆ. ಒಮ್ಮತಕ್ಕೆ ಬರದೆ ಕಾಂಗ್ರೆಸ್ ನಾಯಕರ ಸಭೆ ಅಂತ್ಯವಾಯಿತು. ಇನ್ನು ಮೇ 2ಕ್ಕೆ ಜಾತಿ ಗಣತಿಯ ಅಸಲಿ ಕ್ಲೈಮ್ಯಾಕ್ಸ್ ಏನು ಅನ್ನೋದರ ಕುತೂಹಲ ಹೆಚ್ಚಾಗಿದ್ದು ಯಾವ ತೀರ್ಮಾನವನ್ನ ಕೂಡ ಕೈಗೊಳ್ಳೋದಕ್ಕೆ ಸಂಪುಟ ಸಭೆ ವಿಫಲವಾಯಿತು. ಸಿಎಂ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆ ನಿನ್ನೆ ವಿಫಲವಾಗಿದ್ದು ಅದೇ ಬೆನ್ನಲ್ಲೇ ಇವತ್ತು KH ಮುನಿಯಪ್ಪರವರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್. ರಾಜಪ್ಪ, ನಿನ್ನೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಭೆ ಅಂತ್ಯವಾಯಿತು. ಇದೇ ಬೆನ್ನಲ್ಲೇ ಇವತ್ತು KH ಮುನಿಯಪ್ಪನವರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟರು. ಮೊನ್ನೆ ಜಮೀರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಈ ಭೇಟಿ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮೊದಲ ಮುನಿಯಪ್ಪ ನಿವಾಸಕ್ಕೆ ಭೇಟಿ ನೀಡುವುದು ಕೇವಲ ಅವರ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ. ಮುಂದಿನ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆ ಒಂದು ಜಿಲ್ಲೆಗಳಲ್ಲಿ ಸುಮಾರು 1,500 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ರೆ ಅದರಲ್ಲಿ ನಿನ್ನೆ ಏನು ಸಚಿವ ಜಮೀರ್ ಅಹಮದ್ ಅವರು ಭೇಟಿ ನೀಡಿದ್ರು. ಅವರ ವಸತಿ ಇಲಾಖೆಯನ್ನು ಸುಮಾರು 2,000 ಮನೆಗಳ ಹಂಚಿಕೆಗೆ ನಿನ್ನೆ ಆ ಒಂದು ಕಾರ್ಯಕ್ರಮದ ಹಾಗಾಗಿ ಅವರು ಸಭೆಗೆ ಆಹ್ವಾನವನ್ನು ಮಾಡಿದ್ರು ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಚರ್ಚಿಸಿ ಅವರ ಒಂದು ಇಲಾಖೆ ಯೋಜನೆಗಳನ್ನು ಹೇಗೆ ಜಾರಿ ಮಾಡಬೇಕು ಮತ್ತು ಫಲಾನುಭವಿಗಳ ಗುರುತಿಸೋದು ಅವ್ರಿಗೆ ಪಟ್ಟಿ ಕೊಡೋದ್ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಲಾಗಿದೆ ಮತ್ತು ರಾಜಕೀಯವಾಗೂ ಚರ್ಚೆ ನಡೆಸಲಾಗಿದೆ. ಇಂದು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಅವರ ನಿವಾಸಕ್ಕೆ ಉಪಹಾರ ಕೂಟಕ್ಕೆ ಅವರು ಆಹ್ವಾನ ನೀಡಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರು ಸಹ ಈ ಒಂದು ಅವ್ರ ಇಲಾಖೆಯಲ್ಲಿ ವಿಶೇಷವಾಗಿ ಸುಮಾರು 150ಕ್ಕೂ ಹೆಚ್ಚು ಕಿಲೋಮೀಟರ್ನ PW ಇಲಾಖೆಯಿಂದ ರಸ್ತೆ ಅಭಿವೃದ್ಧಿ ಯೋಜನೆಯನ್ನು ಮಾಡಲಾಗಿದೆ ಮತ್ತು ಕೆಲವು ಕಾಮಗಾರಿಗಳನ್ನ ಹೊಸದಾಗಿ ಕೈಗೆತ್ತಿಕೊಳ್ಳಲಾಗ್ತಾ ಇದೆ ಕೋಲಾರ ಭಾಗದಲ್ಲಿ, ಅದೇ ರೀತಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಆ PW ಡಿಪಾರ್ಟ್ಮೆಂಟ್ ಇಲಾಖೆಯಿಂದನೂ ಸಹ ಸಮಗ್ರ ಅಭಿವೃದ್ಧಿ ಯೋಜನೆಗೆ ಚಾಲನೆಯನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಸಹ ಏನೆಲ್ಲ ಕಾಮಗಾರಿಗಳು ಕಂಪ್ಲೀಟ್ ಆಗಿದೆ, ಯಾವೆಲ್ಲ ಯೋಜನೆಗಳು ಬಾಕಿ ಇವೆ, ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆನೂ ಸಹ ಚರ್ಚಿಸಲಿಕ್ಕೆ ಈ ಒಂದು ಉಪಹಾರಕ್ಕೆ ಕರೆಯಲಾಗಿದೆ. ಜೊತೆಗೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆ ಮತ್ತು ಜಾತಿ ಜನಗಣತಿ ಈ ಜಾತಿ SC/STಗಳ ಒಳ ಮೀಸಲಾತಿ ವಿಚಾರನೂ ಸಹ ಇದೇ ಸಂದರ್ಭದಲ್ಲಿ ಚರ್ಚಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಸಂದರ್ಭದಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಾದಂತಹ ವಿಷಯ ಬಗ್ಗೆ ಮತ್ತೊಮ್ಮೆ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ಜಾತಿ ಜನಗಣತಿ ಒಂದು ಜಟಿಲ ಸಮಸ್ಯೆ ಆಗಿದೆ. ಈಗಾಗಲೇ ಅದನ್ನ ಸಾಕಷ್ಟು ಸರ್ವೆಗಳ ಮೂಲಕ ನಾವು ಬಗೆಹರಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಬಿಟ್ಟು ಹೋದಂತ ಸಮುದಾಯಗಳಿಗೆ ಆದ್ಯತೆಯನ್ನು ಕೊಡಬೇಕು ಮತ್ತು ಯಾವೆಲ್ಲ ಸಮುದಾಯಗಳಿಗೆ ಮೀಸಲಾತಿ ಮತ್ತು ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸೌಲಭ್ಯ ವಂಚಿತವಾಗಿತ್ತು ಅವ್ರಿಗೂ ಸಹ ಅವಕಾಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಈ ಒಂದು ಜಾತಿ ಜನಗಣತಿ ಮಾಡಿದೆ. ಇರುವಂತ ಸಮಸ್ಯೆಗಳನ್ನ ಅಥವಾ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಜಾತಿ ಜನಗಣತಿಯನ್ನ ವರದಿಯನ್ನ ಅಂಗೀಕಾರ ಮಾಡಬೇಕಾಗಿದೆ. ಹಿಂದೆ ಕುಮಾರಸ್ವಾಮಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ, ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಸಹ ಜಾತಿ ಜನಗಣತಿ ವರದಿಯನ್ನು ಅಂಗೀಕಾರ ಮಾಡಿಕೊಂಡು ಜಾರಿ ಮಾಡ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ಅವರು ಮಾಡ್ಲಿಲ್ಲ.
ಅವರೆಲ್ಲರೂ ಸಹ ಈ ಒಂದು ಸಮುದಾಯಗಳಿಗೆ ಮೀಸಲಾತಿಯನ್ನು ನೀಡುವ ವಿಷಯದಲ್ಲಿ ಅವರೆಲ್ಲರೂ ಸಹ ವಿರುದ್ಧವಾಗಿದ್ದಾರೆ. ಆ ಮೂಲಕ ಜನವಿರೋಧಿ ನೀತಿಯನ್ನು ಅನುಸರಿಸಿದ್ರು ಅಂತ ಹೇಳಿಕೆಯನ್ನು ಕೊಡುವ ಮೂಲಕ ಜಾತಿ ಜನಗಣತಿ ವರದಿ ಜಾರಿ ಆಗ್ಬೇಕು, ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಸೌಲಭ್ಯ ಸಿಗಬೇಕು ಅಂತ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಷಯದಲ್ಲಿ ಉಚ್ಚಾರ ಮಾಡಿದ್ದಾರೆ. ಮತ್ತು ಅದ್ರ ಬಗ್ಗೆ ನಾವೆಲ್ಲ ಒಟ್ಟಾಗಿರ್ಬೇಕು ಅಂತ ಸಂದೇಶವನ್ನ ಈ ಒಂದು ಉಪಹಾರ ಕೂಡಿದ ಸಂದರ್ಭದಲ್ಲೂ ಸಹ ಸಚಿವ ಮುನಿಯಪ್ಪ ಅವರ ಜೊತೆ ಚರ್ಚಿಸಿ ಈ ಒಂದು ವಿಷಯವನ್ನ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.